ಈಗಾಗಲೇ ಎಲ್ಲರೂ ಚಲೋ ಮಾತಾಡಿದ್ರು ಅಂತ ತಿಳ್ಕೊಂಡು ನಿಜವಾದ ಅಧ್ಯಕ್ಷತೆ ವಹಿಸ್ಕೊಂಡು ಬೇಕಾದಂಥವ್ರು ತುಳ್ಕರ್ ಸರ್ ಹೇಳಿಬಿಟ್ಟಿದ್ದಾರೆ. ಯಾರ್ಯಾರು ಏನು ಮಾತಾಡೋದು ಚಲೋ ಮಾತಾಡೋದು ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ತುಳ್ಕರ್ ಸರ್ ಲಾಸ್ಟ್ ಹೇಳಿದರು, ಅಂದ್ರೆ ಮುಟ್ಟಬೇಕಾದ ರೀತಿ ಒಳಗೆ ಸಾಹಿತ್ಯ ಮುಟ್ಟಲಿಲ್ಲ ಅನ್ನುವಂಥದ್ದು. 56,000 ಪ್ರಾಥಮಿಕ ಶಾಲೆಗಳದಾವೆ, ಅಷ್ಟೇ ಪ್ರಮಾಣದ 40,000 ಹೈಸ್ಕೂಲ್ ಶಾಲೆಗಳದಾವೆ. ಇಷ್ಟು ಶಾಲೆಗಳಿದ್ದುಕೊಂಡು ಇವತ್ತು ಒಂದು ಮಕ್ಕಳ ಸಾಹಿತ್ಯ ಪುಸ್ತಕ ಪ್ರಕಟ ಆದರೆ ಇವತ್ತು 1000 ಹಾಕೋ ಬದಲಿ 500 ಹಾಕಾಕತ್ತೀವಿ, 500 ಹಾಕೋ ಬದಲಿ 200ಕ್ಕೆ ಹಾಕಾಕತ್ತಿದ್ದೀವಿ. ಏನಿದು ಅಂತ ಎತ್ಲಾಗ ಹೊರಟಿದ್ದೇವೆ ನಾವು. ಕೇರಳ ಇದೇ ಪಕ್ಕದ ರಾಜ್ಯದೊಳಗೆ ಒಂದು ಮಕ್ಕಳ ಸಾಹಿತ್ಯ ಪ್ರಕಟ 3,000 ಪುಸ್ತಕನ ಪ್ರಿಂಟ್ ಮಾಡ್ತಾರೆ ಅವರು. ಅವೆಲ್ಲವೂ ಪ್ರತಿ ಹಳ್ಳಿಗೆ ಗ್ರಂಥಾಲಯಕ್ಕೆ ಹೋಗ್ತಾರೆ. ನಮ್ಮೊಳಗೆ ಒಂದು ಪುಸ್ತಕ ಪ್ರಿಂಟ್ ಆದ ಬೆಳಕ ನಾವು ಗ್ರಂಥಾಲಯಕ್ಕೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ 10 ಸಲ ಎತ್ತಾಕಿ ಆನಂತರ ಆಯ್ಕೆ ಮಾಡೋರ ಸಮಿತಿ ಯಾರ್ಯಾರು ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಹೋಗಿ ಹೇಳಿ ಇದನ್ನು ಮಾಡಿದಾಗ 300 ಕಾಪಿ ಅಯ್ಯಯ್ಯೋ ಅಂದ್ರೆ 300 ಕಾಪಿ ತೊಗೋತಾರೆ. ಈ ವ್ಯವಸ್ಥೆ ಅದಲ್ಲ. ಈ ವ್ಯವಸ್ಥೆಯ ಮಧ್ಯೆ ಮಕ್ಕಳ ಸಾಹಿತ್ಯ ಹೇಗೆ ನಲಗ್ತಾ ಇದೆ ಅಂದರೆ ಹೇಳ್ತಿರೋದು ಅಯ್ಯೋ ಏನು ಬರೋದು ಏನು ಮಾಡೋದು ಬಿಡ್ರಿ ಅನ್ನೋ ಅಷ್ಟು ಲೆಕ್ಕಕ್ಕೆ ಬಂದುಬಿಟ್ಟಿದೆ. ನಾನು ಅದ ಸ್ಥಾನದೊಳಗೆ ನಿಂತಿದ್ದೇನೆ. ಚಿಲಿಪಿಲಿ ಪ್ರಕಾಶನ 200ಕ್ಕೂ ಹೆಚ್ಚು ಮಕ್ಕಳ ಪುಸ್ತಕಗಳನ್ನೇ ಬೇರೆ ಬೇರೆ ಸಾಹಿತ್ಯಗಳ ಪುಸ್ತಕಗಳನ್ನೇ ಪ್ರಕಟ ಮಾಡಿದೆ. ಆನಂದ್ ಪಾಟ್ಲೆ ಅವ್ರಿಗೆ ಗೊತ್ತಿದೆ. ಜೊತೆಗೆ ಗುಬ್ಬಚ್ಚಿಗೂಡಿ 25 ವರ್ಷದಿಂದ ಪ್ರಕಟ ಮಾಡ್ತಾ ಇದೆ. ಯಾಕೆ ಅದಕ್ಕೆ 300 ರೂಪಾಯಿ ಕೊಟ್ಟು ಚಂದ ಆಗಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಅಂತ 3 ಮಂದಿ ಫ್ರೆಂಡ್ಸ್ ಹೋಗಿ ನಾವು ಹೊಯ್ಸಳ ಹೋಟೆಲ್ ತಿಂದ್ರೆ 300 ರೂಪಾಯಿ ದೋಸೆ ಕೊಟ್ಟು ಬರ್ತೀವಿ. ಚಾ ಇಲ್ಲ ಇನ್ನು ಅದಕ್ಕೆ. ಒಂದು ಪತ್ರಿಕೆ, ನನ್ನ ಮನ್ಯಾಗ ಮಕ್ಕಳದಾರ, ನನ್ನ ಮನ್ಯಾಗ ಮೊಮ್ಮಕ್ಕಳದಾರ, ನಾನು ಕಲಿತ ಶಾಲೆ ಅದ, ಇಷ್ಟೆಲ್ಲ ಇದ್ದಾಗೂ ಸಹಿತ ನಾನು ಒಂದು ಮಕ್ಕಳ ಪತ್ರಿಕೆಯನ್ನು ತಗೊಳ್ಳೋಕೆ ನಾನು ಮನಸ್ಸು ಮಾಡ್ತಾಯಿಲ್ಲ. ಹಾಗಾಗೇ ಶಿಶು ಸಂಗಮೇಶ್ ಅವರು 1.5 ವರ್ಷ 2 ವರ್ಷ ನಡೆಸಿ ಅವ್ರು ಕೈ ಎತ್ತಿಬಿಟ್ರು. ಅವ್ರು ಇದರೊಳಗೆ ಕುವೆಂಪುವಿಂದ ಹಿಡ್ಕೊಂಡು ಬೇಂದ್ರೆಯಿಂದ ಕೂಡ ಎಲ್ಲರೂ ಲೇಖನಗಳನ್ನು ಬರೆದಿದ್ದಾರೆ. ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅವ್ರ ಕಾರಣ ಕೊಟ್ಟಿದ್ದೇನು ಅಂದರೆ ಅದಕ್ಕೆ ತಕ್ಕಂಗೆ ಚಿತ್ರಕಲಾ ಬರೆಯೋರ ಕೊರತೆ ಇರೋದನ್ನು ನಾನು ಮಾಡೋಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಬಂದ್ ಮಾಡಿದ್ರು. ಇಡೀ ಕರ್ನಾಟಕದೊಳಗೆ ಮಕ್ಕಳ ಸಾಹಿತ್ಯದ ಇದಕ್ಕೆ ಮಕ್ಕಳ ಪತ್ರಿಕೆ ಸಂಬಂಧಪಟ್ಟಂತೆ ಅವಲೋಕನ ಮಾಡಿದರೆ ಇವತ್ತು ಬೆರಳೆಣಿಕೆಯಷ್ಟು ಸಹಿತ ಇಲ್ಲ. ತೆವಳುಕು ಅಂತ 25 ವರ್ಷ ನಿರಂತರವಾಗಿ ಒಂದು ಪತ್ರಿಕೆ ಗುಬ್ಬಚ್ಚಿಗಳು ಬರ್ತಾ ಇದ್ದಾಗ ಸಹಿತ ಅದು ಸಾಯಬೇಕೋ ಬದುಕಬೇಕು ಅಂತ ಒದ್ದಾಡ್ತಾರೆ. ಇದು ನನ್ನ ಸಂಕಟ. ಇದು ಬಂದ್ ಮಾಡಬೇಕು ಅನ್ನಿಸ್ತದೆ ನನಗೆ. ಅದನ್ನು ಹಲವಾರು ಬಾರಿ ನಾನು ಫೇಸ್ಬುಕ್ದಾಗ ಗುಬ್ಬಚ್ಚಿಗೂಡಿನೊಳಗೆ ನಾನು ತೋಡ್ಕೊಂಡಿದ್ದೀನಿ. ನಾನು ಇದನ್ನು ಬಂದ್ ಮಾಡಬೇಕಂದ್ರೆ ಯಾರು ತೊಗೊಳ್ರಿ ಇದನ್ನು ಅಂತ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ. ಯಾರಾದರೂ ಒಂದು ತೊಗೊಳ್ರಿ. ಮಣ್ಣು ಸಹಿತ ಒಂದು ಯೂನಿವರ್ಸಿಟಿ 2-3 ಮಂದಿ ಹುಡುಗರಿಗೆ ಹೇಳಿದೆ, ನೋಡಪ್ಪ ನಿಮ್ಗೆ ಹಸು ಇದ್ದರೆ ದೊಡ್ಡ ವೇದಿಕೆ ಇದೆ. ಇದಕ್ಕೆ 56,000 ಪ್ರಾಥಮಿಕ ಶಾಲೆ ಅದಾವೆ, ಲಕ್ಷ ಟೀಚರ್ಸ್ ಅದಾರೆ, 2 ಕೋಟಿಗಿಂತ ಹೆಚ್ಚು ಮಕ್ಕಳಿದ್ದಾರೆ, ಸಾವಿರಾರು ಗ್ರಾಮೀಣ ಗ್ರಂಥಾಲಯಗಳಿದ್ದಾವೆ. ಇಷ್ಟು ವಿಶಾಲವಾದಂಥ ಒಂದು ಭೂಮಿ ಇರುವಾಗ ಒಂದು ಪತ್ರಿಕೆಯನ್ನು ಅದ್ಭುತವಾಗಿ ನಡೆಸ್ಬೋದು. ಮಕ್ಕಳ ಪತ್ರಿಕೆಯನ್ನು ನೀವು ಮನಸ್ಸು ಮಾಡಿರಿ ಅಂತ. ಆದರೆ ಯಾರೂ ಇವತ್ತಿಗೂ ಬಂದಿಲ್ಲ. ಇಲ್ಲಿ ನಿಂಗೂ ಅದಾನೆ, ನಮ್ಮ ವಿವೇಕಾನಂದ ಗೌಡ ಅದಾನೆ, ಎಬಿಗ ಅದ, ಕೊಪ್ಪದ ಅದಾರೆ, ಹಲವಾರು ಗಿಳಿಯರು, ನಮ್ಮ ಗಾರ್ಗಿ ಅದಾರ, ಅದರ ಹುಟ್ಟಿ ಕಾರಣ ಆದಂಥವ್ರು. ಅವರಲ್ಲಿ ಸಹಿತ ನಾನು ತೋಡ್ಕೊಂಡಿದ್ದೇನೆ. ಇದನ್ನು ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ. ಯಾರಾದರೂ ತೊಗೊಂಡಿದ್ದಾನೆ ಅಂತ ಇದೊಂದು ಹುಟ್ಟು ಹಾಕಬೇಕು. ನಾವಿಕಿನ ಹುಟ್ಟನ್ನು ಇನ್ನೊಬ್ರು ಕೊಡಬೇಕಾದ್ರೆ ಸಂಕಟ ಇರ್ತದಲ್ಲ, ಅದನ್ನು ಯಾರಿಗೆ ಕೊಡಲಿ ಅಂತ ತಿಳಿದ್ರೆ ಯಾರೂ ತೊಗೊಳಕ್ಕೆ ತಯಾರೇ ಇಲ್ಲ. ಯಾಕಂದರೆ ಈ ವ್ಯವಸ್ಥೆ ಇದೆ ಅಂತ. ಮಾಸ್ತರು ನನಗೆ ಇನ್ನೂ ನೋವು ಇವತ್ತಿಗೂ ಕಾಣಿಸ್ತಾ ಇರೋದಂದ್ರೆ, ಒಂದು ಮಾಸ್ತರ್ ಇದನ್ನು ತೊಗೊಂಡ್ರೆ ಇದನ್ನು ಲೆಕ್ಕ ಇಡಬೇಕಲ್ರಿ ನಾನು ಇದಕ್ಕೆ ಶಾಲೆ ಒಳಗೆ ಅಂತ ಹೇಳೋರು. ಪತ್ರಿಕೆ ಬಂದ ಬೆಳಕ ಅದನ್ನು ಲೆಕ್ಕ ನಾನು ಇಡಬೇಕು, ಅದನ್ನು ಅಡಿಟರ್ಗೆ ನಾವು ತೋರಿಸ್ಬೇಕಾಗೈತಿ, ಯಾರಿಗೂ ಸಾಬ್ರಿ ಯಾಕ್ರಿ ಅಂತ. ಇಂಥ ಮನೋಸ್ಥಿತಿ ಒಳಗೆ ಇರುವಂಥ ನಾವು ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತಾಡೋ ಒಂದಿಷ್ಟು ಎಚ್ಚರಿಕೆಯಿಂದ ನಾವು ಮಾತಾಡಬೇಕಾಗಿದೆ ಅಂತ. ನಾನು ನನ್ನ ವೈಯಕ್ತಿಕವಾಗಿ ನಾನು ಎಷ್ಟು ಅದನ್ನು ಪೋಷಿಸಿದ್ದೇನೆ ಅಂತ, ಇನ್ನೊಬ್ಬರು ಮಕ್ಕಳ ಸಾಹಿತ್ಯವನ್ನು ನಾನು ಎಷ್ಟನ್ನು ಎತ್ಕೊಂಡಿದ್ದೀನಿ ಅಂತ, ಇಂಥವುಗಳನ್ನು ನಾನೇ ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಅಂತ ಈ ಸಂದರ್ಭದೊಳಗೆ ಇಷ್ಟು ನನ್ನ ಸಂಕಟವನ್ನು ಹೇಳ್ಕೊಳ್ತಾ ಇದ್ದೇನೆ. ಇದೊಂದು ಅದ್ಭುತ ಬಳಗ, ಚಿಲಿಪಿಲಿ ಬಳಗ.
ಬೆಳಗದ ಈ ಕಳ್ಳು ಬಳ್ಳಿ ಅಂತ ಏನು ಹೇಳ್ತೇವಲ್ಲ, ಕಳ್ಳು ಬಳ್ಳಿನೇ ಸೋಲಿಗಿ, ಗಾರ್ಗಿ, ಕೊಪ್ಪದ, ವಿವೇಕಾನಂದ, ದೊಡ್ಡ ಮಣಿ ಇವರಿದ್ದರು, ಯಾರು ದೊಡ್ಡನ ಗದ್ದನಕೇರಿ ಅವರು ಅಗಲಿದರು. ಹೀಗೆ ಬಳಗ 7 ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡುತ್ತೆ. 10,000 ಮಕ್ಕಳು 2 ದಿನ. ಯಾಕೆ ಯಾರ ಗಮನಕ್ಕೆ ಬರಲಿಕ್ಕೆ, ರಾಜ್ಯದ ಗಮನಕ್ಕೆ ಬರಲಿಲ್ಲ ಅಂತ. ಕಳೆದ 2017 3,000 ಮಕ್ಕಳು ಇದೇ ಉಳಿವು ಬಸಪ್ಪನ ಗುಡಿಯೊಳಗೆ. ಈ ವ್ಯವಸ್ಥೆ ಇದೆಯಲ್ಲ, ನೋಡುವ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ಸರಿಯಾಗಿ ಬದಲಾಗದೆ ಹೋದರೆ ಇನ್ನೂ ಅಧೋಗತಿಗೆ ಮಕ್ಕಳ ಲೋಕ ಹೋಗ್ತದೆ ಅಂತ. ಈ ಹಿನ್ನೆಲೆಯೊಳಗೆ ನಿಂಗೂ ಸೊಲಿಗೆ ಇವತ್ತು ಏನು ಕಾರ್ಯ ಮಾಡ್ತಾಯಿದ್ರೆ, ಅವ್ರು ಏನಾರು ಮಾಡಿದರೆ ನಾವು ಹೋಗೋದು, ನಾ ಏನಾರು ಮಾಡಿದರೆ ಅವ್ರು ಹೋಗುವಂಥ ಕೊಡ್ಕೊಳ್ಳುವಿಕೆ ನಿರಂತರವಾಗಿರುವುದು. ಇದು ಚಿಲಿಪಿಲಿ ಬೇರೆ ಅಲ್ಲ, ಕಲಾ ಅಕಾಡೆಮಿ ಇದೂ ಅಲ್ಲ, ಪ್ರತಿಷ್ಠಾನ ಬೇರೆ ಅಲ್ಲ, ಅವೆಲ್ಲೋ ಅಕ್ಕ ತಂಗಿ ಸಂಘಟನೆಗಳು. ನಿಂಗೂ ಅವ್ರು ಎಂಥ ಅನ್ಯೋನ್ಯ ದಾಂಪತ್ಯ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇಲ್ಲ. ಅದು ಹೇಳ್ತಿರದಂಥ ಇಲ್ಲಿ ಅವರದೊಂದು ಕೃತಿ, ಅವರ ಮದುವೆ ಕಾಲಕ್ಕೆ, ಮಕ್ಕಳು ಮದುವೆ ಕಾಲಕ್ಕೆ ನನ್ನಿನ್ನ ನಗಿ ನೋಡಿ ಅಂತ ತಿಳ್ಕೊಂಡು ಹೇಳಿ ಕೃತಿಯನ್ನು ಅವರು ಮಕ್ಕಳ ಮದುವೆ ಕಾಲಕ್ಕೆ ಇದನ್ನು ಬಿಡುಗಡೆ ಮಾಡಿದರು. ಮದುವೆ ಹಾಲು ಎಲ್ಲ ಬುಕ್ಕು ಮಾಡಿ ಎಲ್ಲ ಇದು ಹೊತ್ನಾಗ ಅವ್ರ ಮನೆಯವರಿದ್ದರು. ಅದು ದುರಂತ. ಅವ್ರ ತೊಡಿ ಮೇಲೇ ಅವ್ರ ಜೀವ ಬಿಡುವಂಥ ಬಂದಿದ್ದು ಅಂತ. ಏನೇನೂ ಇಲ್ಲ, ಆರೋಗ್ಯವಾಗಿದ್ದಾಗಲೇ ಎದ್ದು ಹೋದಂಥ ಸ್ಥಿತಿ. ಅಂಥ ಒಂದು ಪ್ರೀತಿಯ ಮಡದಿಯನ್ನು, ಪ್ರೀತಿಯ ಸಂಗಾತಿಯನ್ನು ಸಾಹಿತ್ಯದ ಮೂಲಕ ಅಷ್ಟೇ ಅಲ್ಲ, ನಾಟಕದ ಮೂಲಕ ಹೇಗೆ ಒಂದು ಅವಿನಾಭಾವ ಸಂಬಂಧ ದಾಂಪತ್ಯದೊಳಗೆ ಇರಬೇಕು ಅನ್ನೋದನ್ನು ಇಡೀ ರಾಜ್ಯ ತುಂಬ ಸುತ್ತುವಂಥ ಕಾರ್ಯವನ್ನು ನಾಟಕದ ಮೂಲಕ ಮಾಡ್ತಾ ಇದ್ದಾರೆ. 2 ಕ್ಯಾರೆಕ್ಟರ್ ಇಟ್ಕೊಂಡು ಈ ಕೃತಿಯ ಒಂದು ಸಾರಾಂಶವನ್ನು ಇಟ್ಕೊಂಡು ನಾಟಕ ಬರೆದು ಅದನ್ನು ಬೇರೆ ಬೇರೆ ಈಗಾಗಲೇ ಒಂದು 25ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಈ ರಾಜ್ಯ ತುಂಬ ಮಾಡ್ತಾಯಿದ್ದಾರೆ. ನಿಂಗೂ ಸೋಲಿಗಿ ನನ್ನ ಸಹೋದರ. ನಾನು ಭಾಳ ಸಲ ಅದರೊಳಗೆ ನಾನು ಹೇಳ್ಕೊಳ್ಳೋದೇನೆಂದರೆ, ಅಣ್ತಂಬರು ನಮ್ಮ ಒಂದು ಸಂದರ್ಭದಲ್ಲಿ ಆಗಿ ಬರೋದಿಲ್ಲ, ಕಷ್ಟಕ್ಕಾಗಿ ಬರೋದಲ್ಲ. ಆದರೆ ನಿಂಗುಣ ಸಹೋದರರು ಮತ್ತು ಅವ್ರು ಹೇಗೆ ಕಷ್ಟಕ್ಕೆ ಆಗಾಗ ಬರ್ತಾರೆ, ಹಾಗೆ ನನ್ನ ಕಷ್ಟಕ್ಕೂ ತಕ್ಷಣ ಸ್ಪಂದಿಸುವಂಥವ್ರು ಇಡೀ ಅವರ ಅಣ್ತಂಬರಾಗಿರ್ಬೋದು, ನಿಂಗೂ ಆಗಿರ್ಬೋದು. ಆ ರೀತಿಯ ಸಂಬಂಧ ಇರುವಂಥ ನಿಂಗೂ ಬಹುತೇಕ ಬರಡು ಪ್ರದೇಶ, ಅದು ಮುಂಡ್ರಿಗಿ ಅಂದರೆ ಬರಡು ಪ್ರದೇಶ. ಅಂಥದ್ರೊಳಗೊಂದು ಸಾಹಿತ್ಯದ ಕಂಪನವನ್ನು ನಿರಂತರವಾಗಿ ಬಿಂಬಿಸ್ತಾ ಇರುವಂಥವ್ರು. ಅಂಥ ಗೆಳೆಯ ಇವತ್ತು ಇಲ್ಲಿ ಪ್ರತಿ ವರ್ಷ ಇಂಥ ಒಂದು ಸಾಹಿತ್ಯ ಇಲ್ಲೇ ಆಗಬೇಕು, ಅದು ಚಿಲಿಪಿಲಿಯ ಆಶ್ರಯದೊಳಗೆ ಆಗಬೇಕು ಅನ್ನುವಂಥ ಒಂದು ನಿರ್ಣಯದೊಂದಿಗೆ ಇದು 2ನೆಯ ಪ್ರಶಸ್ತಿ. ಅಂಥ ಪ್ರಶಸ್ತಿಯನ್ನು ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದೀರಿ ನೀವೆಲ್ಲ. ನನಗೆ ಭಾಳ ಹೆಮ್ಮೆ ಅನಿಸೋದಂದರೆ, ನಮ್ಮ ಊಟದ ವಿಷಯ ಬಂತು. ಮೊದಲಿಗೆ ಎಷ್ಟು ಬರ್ಬೋದು ಜನ ಅಂತ ನಾನು ಲೆಕ್ಕ ಹಾಕು, ನೀವು ಲೆಕ್ಕ ಹಾಕಿರೋ ಒಂದು 60-70 ಹಿಂಗೆ ಆಗ್ಬೋದು. ಈ ಹಾಲು ಇದ್ರೆ ಹಿಂಗೆ ಕುಂತ್ರೆ 80, ಅವಾದ್ರೆ ಹೊರಗೆ ಅಂದೇಳಿ ಸೇರಿಸಿದ್ರೆ 90 ಅಂತ ನಾವು ಲೆಕ್ಕ ಹಾಕ್ಕೊಂಡು ಇದು ಮಾಡಿದ್ದೀವಿ. ಜಿಗದಾಡಿ ಬಂದಾರಂದ್ರೆ 70 ಜನ ಬರ್ಬೋದು ಅಂತ. ಅದು ನನಗೆ ಗಾಬರಿ ಆಗ್ತಾ ಇರೋದು ಅಂದರೆ 100ಕ್ಕೂ ಹೆಚ್ಚು ಜನ ಇಲ್ಲಿ ಬಂದಿದ್ದೀವಿ. ಇದು ನಮ್ಮ ನಿಂಗುಣ ಹೃದಯ ಬಂದಿಗೆ ಅಂಥ ಒಂದು ಕಳ್ಳು ಬಳಿಯ ಸಂಬಂಧ. ಅಂಥ ಒಂದು ಸಂಬಂಧವನ್ನು ಇವತ್ತು ತಾವು ತೋರಿಸಿದ್ರಿ. ಈ ಇಡೀ ದಿನ ನಮ್ಮೊಟ್ಟಿಗೆ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಭಾಳ ಮುಖ್ಯವಾಗಿದ್ದು ಕುಲಕರ್ಣಿ ಸರ್ ಅವರೇನು ಶಟ್ಕೊಂಡಾರನ್ನ ಅಂತ ಏನು ಹೇಳಿ, ನಾವು ಶಟ್ಕೊಂಡ್ರು ಸರ್, ಶಟ್ಕೊಳ್ಳೋ ಸ್ವಭಾವ ಇಲ್ಲ ನಮಗೆ. ನಾವು ಯಾರೋ ಕರ್ಕರ್ಮಂಡ್ರಿದ್ದಂಗೆ ನೀವೆಲ್ಲೂ ಆದರೂ ಮತ್ತು ನಿಮ್ಗೆ ಹೇಳ್ಕೊಂಡು ಬರುವಂಥ ಇರುವಂಥದ್ದು ಹಲವಾರು ಸಾಲ ನಿಮಗೆ ಬೆನ್ನು ಹತ್ತಿದ್ದೀನಿ. ಹಾಗೆ ಅದಕ್ಕಾಗಿ ನನಗೆ ಯಾಕೆ ಅವ್ರ ಮೇಲೆ ಇದು ಇತ್ತು ಅಂದರೆ, ಇಲ್ಲೇ ಮನೆ ಕಟ್ಟಿದ್ದಾರೆ, ರಿಟೈರ್ಡ್ ಆಗ್ಬೇಕು, ಇಲ್ಲೇ ಬರ್ತಾರೆ, ಇಂಥ ಒಂದು ಆಸೆ, ಭಾಳ ಆಸೆ ಇಟ್ಕೊಂಡು ಕೂತಿದ್ದೆ ನಾನು. ಅವ್ರ ಕೊಳ್ಳಿಗೆ ಅದನ್ನು ಕಟ್ಟಿಬಿಟ್ರೆ ಅದು ಹೋಗ್ತದಂತ. ಆ ಚಿಲಿಪಿಲಿಯಿಂದ ಆ ಬೋರ್ಡ್ ಹಾಕ್ಕೊಂಡು ಎಷ್ಟೊಂದು ಹಳ್ಳಿಗಳಿಗೆ ಹೋಗಿ ಮಕ್ಕಳ ಜೊತೆ ಮಾತಾಡಿದ್ರೆ ಲೆಕ್ಕನೇ ಇಲ್ಲ. ಆ ಥ್ರಿಲ್ ಅದು ಈ ವಯಸ್ಸಿನಾಗೂ ಸಹಿತ ಮೊನ್ನೆ ಹಳ್ಳಿಯೊಳಗೆ ಅದರ ಮಾತಾಡಿದ ಈ ಫೇಸ್ಬುಕ್ದಾಗ ಬಂದಿದ್ದು ನೋಡಿದರೆ ನನಗೆ ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಅವ್ರ ವಯಸ್ಸು ಆದಂಗೆ ಇನ್ನಷ್ಟು ಸಣ್ಣವ್ರಕ್ಕ ಹೊರಟಿದ್ದಾರೆ ಅಂತ. ಅದು ಅಂಥ ಹೃದಯವಂತಿಗಿರುವಂಥ ನಮ್ಮ ಕುಲಕರ್ಣಿ ಸರ್ಗೆ ಈ ಪ್ರಶಸ್ತಿ ಅತ್ಯಂತ ಯೋಗ್ಯವಾಗಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಕರ್ನಾಟಕ ವಿದ್ಯಾವರ್ಧಕ ಸಂಘ ನಮ್ಮ ಜಿಂದ ಹಡಗಲಿ ಅದರ ಡಾಕ್ಟರ್ ಸಿದ್ದನಗೌಡ ಪಾಟೀಲ ಮತ್ತು ಯಾರು ವಿದ್ಯಾವರ್ಧಕ ಸಂಘ ಇರ್ತಾರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಅವ್ರಿಗೊಂದು ಪುಟ್ಟದಾದ ಸನ್ಮಾನ ಶಾಲಾ ಹೊದಿಸಿ ಗೌರವಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಸಂಘದ ಸದಸ್ಯರು ಬರಬೇಕು. ಡಾಕ್ಟರ್ ಸಿದ್ದನಗೌಡ ಪಾಟೀಲ ಬರಬೇಕು.